ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ನೋಡ್ರಿ. ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಬೆಳಗ್ಗೆ ಎದ್ದು ಚಹಾ ಮಾಡ್ಕೊಂಡು ಕೊಡೋದ್ನಿ, ಹಂಗೆ ಹಾಲನ್ನು ಕಾಯಿಸಿಟ್ಟು ಈಗ ರಾಗಿ ಅಂಬ್ಲಿ ಮಾಡಕತ್ತೀನಿ. ಇದು ಸ್ವಲ್ಪ ಆರಬೇಕಲ್ಲ, ಹಾಗಾಗಿ ಫಸ್ಟನ್ನು ಇದನ್ನು ಮಾಡಿ ಇಟ್ಬಿಡ್ತೇನೆ ನಾನು. ಹಂಗೆ ಸಾನ್ವಿಗೊಂದು ಮೊಟ್ಟೆನ ಬೇಯಿಸಾಕಿಟ್ಟಿದ್ನಿ, ಅದು ಬೆಂದಿತ್ತು ನೋಡ್ರಿ. ಹಾಕಿಗೆ ಇವಾಗ ನಾಷ್ಟ ಕೊಡಕತ್ತೀನಿ. ಮೊಟ್ಟೆ ಮತ್ತು ಸ್ಮೂದಿಯನ್ನು ಮಾಡಬೇಕಿತ್ತು. ಫಸ್ಟ್ ಮೊಟ್ಟೆ ಕೊಟ್ಟು ಆಕಿ ಇದನ್ನು ತಿನ್ಕೊಡ್ಕ ನಾನು ಸ್ಮೂದಿ ಮಾಡಿರಾತಂತೇಳಿ ಎಲ್ಲ ಹಾಕಿಕೊಟ್ಟು ನೋಡ್ರಿ. ಆಕಿಗೆ ಅಕ್ಕಿ ಮೊಟ್ಟೆ ತಿನ್ನಕತ್ತಿದ್ಲು, ಹಂಗೆ ಸ್ಮೂದಿನೂ ಮಾಡಿಕೊಟ್ನಿ. ಕುಡ್ದು ಅಕ್ಕಿ ಆಟ ಆಡತ್ತಿದ್ಲು ಸ್ಕೂಲ್ ಟೈಮ್ ಆಗೋವರೆಗೂ. ನಾನು ಈ ಕಡೆ ರೈಸ್ ಬಾತ್ ಮಾಡಿರಾತಂತೇಳಿ ಟೊಮೆಟೊ ಬಾತ್ ಮಾಡಿರಾತಂತೇಳಿ ಟೊಮೆಟೊ ಬಾತ್ ಮಾಡತ್ತೀನಿ ನೋಡ್ರಿ ಇವತ್ತು. ಈಗ ಚಪಾತಿ ಪಲ್ಯ ಎಲ್ಲ ಏನು ಮಾಡತ್ತಿರಲಿಲ್ಲ. ನಮ್ಮ ಮನೆಯವರಂತೂ ಬೇಸಿಗೆ ಐತಿ, ಹೊಟ್ಟೆ ಚಪಾತಿನ ಮಾಡಿಬಿಡು ಅಂತ ಹೇಳ್ಬಿಟ್ಟಾರು. ಬರೀ ರೈಸ ಮಾಡಿಬಿಡು ಸಾಕು, ರಾತ್ರಿ ಹೊತ್ತ ರೊಟ್ಟಿ ಮಾಡೋಂತೆ ಯಾವತ್ತರ ಒಂದು ದಿವಸ ಅಂತೇಳಿ. ಹಾಗಾಗಿ ನನಗೂ ಸ್ವಲ್ಪ ಅಡುಗೆ ಕೆಲಸ ಕಡಿಮೆ ಆಗಿತ್ತು ನೋಡ್ರಿ. ಇವತ್ತು ಟೊಮೆಟೊ ಬಾತ್ ಮಾಡಿದ್ನಿ. ನಮ್ಮ ಮನೆಯಾಗ ಎಲ್ರಿಗೂ ಫೇವ್ರೇಟ್ ಇದೆ ಟೊಮೆಟೊ ಬಾತ್. ಹಸಿ ಬಟಾಣಿನೂ ಇದ್ದು ಸ್ವಲ್ಪ ಮನೆಯೊಳಗೆ, ಹಾಗಾಗಿ ಅವನನ್ನು ಹಾಕಿ ಇವತ್ತು ಟೊಮೆಟೊ ಬಾತ್ ಮಾಡಿದ್ದಾನೆ ನೋಡ್ರಿ. ಅಗದಿ ಮಸ್ತಾಗಿತ್ತು ಟೇಸ್ಟ. ಸ್ವಲ್ಪ ಮಸಾಲೆ ಹಾಕಿದ್ದು ನಾನು, ಒಂದು ಸ್ವಲ್ಪ ಮಸಾಲೆನ ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡಿದ್ನಿ. ಅಗದಿ ಮಸ್ತಾಗಿತ್ತು ನೋಡ್ರಿ ಟೇಸ್ಟ್. ಈ ರೆಸಿಪಿನ ಸುಮಾರು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಆದ್ರೆ ಯಾವಾಗಲೂ ನಾನು ಜಾಸ್ತಿ ಮಸಾಲೆ ಹಾಕ್ತಿದ್ನಿ. ಈಗ ಬೇಸಿಗೆಗಾಲಕ್ಕೆ ಅಷ್ಟೊಂದು ಮಸಾಲೆನೂ ತಿನ್ನೋಕೆ ಇಷ್ಟ ಆಗಂಗಿಲ್ಲ, ಹಾಗಾಗಿ ಸ್ವಲ್ಪನ ರುಬ್ಬಿದ್ನ ಮಸಾಲೆ ಅಷ್ಟು ಹಾಕಿ ಮಾಡಿದ್ನಿ. ಅದ ಟೇಸ್ಟ್ ಚಲೋ ಆಗಿತ್ತು ನೋಡ್ರಿ. ಈಗ ನಾಷ್ಟ ಮತ್ತು ಮಧ್ಯಾಹ್ನಕ್ಕೆ 2 ಹೊತ್ತಿಗೂ ಟೊಮೆಟೊ ಬಾತು ರೆಡಿ ಆಯಿತು. ರಾಗಿ ಅಂಬ್ಲಿ ಮತ್ತು ಟೊಮೆಟೊ ರೈಸ್ ಅಷ್ಟೇ ನೋಡ್ರಿ ಇವತ್ತು. ಈಗ ಎಲ್ಲ ರೆಡಿ ಆಯಿತು. ಇನ್ನು ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿಕೊಟ್ಟು ಹಂಗೆ ಅವರ ಬಾಕ್ಸಿಗೇನು ಇದನ್ನು ಕೊಡ್ತೇನೆ ನಾನು, ಟೊಮೆಟೊ ರೈಸನ್ನು. ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ಸ್ನಾನ ಮಾಡ್ಕೊಂಡು ಬಂದ ಹೀಗೆ ನಾಷ್ಟ ಮಾಡಕತ್ತೀನಿ. ಇನ್ನು ಕಿಚನೆಲ್ಲ ಏನೂ ಕ್ಲೀನ್ ಮಾಡಿಲ್ಲ, ಬರೀ ಮನೆ ಅಷ್ಟೇ ಕಸ ಗುಡಿಸಿ ಒರೆಸಿದನಿ, ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿನಿ. ಬಾತ್ ಅಷ್ಟು ಮಾಡಿಟ್ಟು ರಾಗಿ ಅಂಬ್ಲಿ ಅಂತ ಮಾಡಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ನೋಡ್ರೆ ಸಿಕ್ಕಾಪಟ್ಟೆ ಶೆಕೆ ಹಾಕತ್ತಿತ್ತು. ಕಸ ಗುಡಿಸಿ ಒರೆಸ್ಕೊಡಕ್ಕೆ ಫುಲ್ ಬೆವರಾಗ್ಬಿಟ್ಟಿತ್ತು ನನಗೆ. ಹಾಗಾಗಿ ನಾನು ಸ್ನಾನಕ್ಕೆ ಹೋಗಿ ಅಲ್ಲಿ ಬಾತ್ರೂಮ್ ತೊಳೆಯೋದು, ಆಮೇಲೆ ಬಕೆಟು ಜಗ್ಗು ಎಲ್ಲ ತೊಳೆದಿತ್ತು ಇವತ್ತು. ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡ್ಕೊಂಡು ಬಂದು ಈಗ ನಾಷ್ಟ ಮಾಡಕತ್ತೀನಿ ನೋಡ್ರಿ. ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 11:15 ಆಗೈತೆ ನೋಡ್ರಿ. ಲೇಟ್ ಆಯ್ತು ಇವತ್ತು ನಾಷ್ಟ. ಇವಾಗ ನಾಷ್ಟ ಮಾಡಕತ್ತೀನಿ. ನಾಷ್ಟ ಮಾಡಿ ಕಿಚನ್ ಕ್ಲೀನ್ ಮಾಡ್ತೀನಿ. ಎಲ್ಲ ಫುಲ್ ಹರವೈತಿ ಕಿಚನ್. ಈಗ ಫಸ್ಟ್ ನಾಷ್ಟ ಮಾಡ್ತೀನಿ, ಆಮೇಲೆ ಕಿಚನ್ ಕ್ಲೀನ್ ಮಾಡ್ತೀನಿ. ಹಂಗೆ ಈ ವಿಡಿಯೋ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಬಂದು ಲೈಕ್ ಮಾಡಿರಿ. ಮಧ್ಯಾಹ್ನ ಸಾನ್ವಿನ ಕರ್ಕೊಂಡು ಬಂದಾದ್ಮೇಲೆ ಆಕಿಗೂ ಊಟ ಹಾಕಿ ಕೊಟ್ಟೆ ನೋಡ್ರಿ. ಅಕ್ಕಿನ ಇವಾಗ ಊಟ ಮಾಡತ್ತಾಳ. ಬೆಳಗ್ಗೆ ಅಕ್ಕಿ ತಿಂದು ಹೋಗಿರಲಿಲ್ಲ, ಅದಕ್ಕಾಗಿ ಬಂದ ತಕ್ಷಣ ಅಕ್ಕಿಗೆ ಊಟ ಹಾಕಿ ಕೊಟ್ಟೇನಿ. ಫ್ರೆಂಡ್ಸ್, ಈಗ ಟೈಮ್ ಬಂದು ಸಂಜೆ ಮುಂದೆ 7 ಗಂಟೆ ಆಗೈತೆ ನೋಡ್ರಿ. 7 ಆಗಕ್ಕೆ ಇನ್ನೂ 10 ನಿಮಿಷ ಐತಿ. ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಾನ್ವಿ ಊಟ ಮಾಡಿದಾದ್ಮೇಲೆ ನಾನಂತೂ ಊಟ ಮಾಡಲಿಲ್ಲ. ಬೆಳಗ್ಗೆ ನಾನು ನಾಷ್ಟ ಮಾಡಿದ್ದಿಲ್ಲ, ಊಟ ಏನು ಮಾಡಲಿಲ್ಲ. ಇಬ್ಬರು ಕೂಡಿ ಸ್ವಲ್ಪ ಹೊತ್ತ ಮಲ್ಕೊಂಡ್ಬಿಟ್ಟಿವಿ. ಸಂಜೆ ಮುಂದೆ ಎದ್ದು ನೋಡ್ರಿ, ನಾನೊಂದು 4 ಗಂಟೆ ಆಗಿತ್ತು. ಅವಾಗ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೀನಿ. ಹಂಗೆ ಒಂದು ಸ್ವಲ್ಪ ಎಡಿಟಿಂಗ್ ಇತ್ತು ನಂದು, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಡುಗೆ ಮಾಡಿರಾತಂತೇಳಿ ಇವಾಗ ಶುರು ಮಾಡಿದೆ ನೋಡ್ರಿ. ಇವತ್ತು ರೊಟ್ಟಿ ಮಾಡಬೇಕು. ಭಾಳ ದಿವಸ ಆಯಿತು ರೊಟ್ಟಿ ಮಾಡಿಲ್ಲ, ಅದಕ್ಕೋಸ್ಕರ ಗವಾರಕಾಯಿ ಎಲ್ಲ ಮುರಿದು ಈಗ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕು ನೋಡ್ರಿ. ಲೈಟ್ ಒಂದು ಹೋಗಿದ್ದಾವೆ, ಎಷ್ಟೊತ್ತಾಯಿತು, ಕರೆಂಟ ಬರಬಾರ್ದು. ಇನ್ನು ಬಂದು ಅಂದ್ರೆ ವೀಡಿಯೋ ಮಾಡ್ಬೇಕಂತೇಳಿ ಅವಾಗಿಂದ ವೆಯ್ಟ್ ಮಾಡಕತ್ತಿದ್ದು ನಾನು. ಕರೆಂಟ್ ಅಂತ ಏನು ಬರಲಿಲ್ಲ. ಹಂಗೆ ಚಾಲೂ ಮಾಡಿರಾತ, ಕೆಲಸನೂ ಶುರು ಮಾಡಿರಾಯ್ತು, ಆಮೇಲೆ ವೀಡಿಯೋನೂ ಶುರು ಮಾಡಿರಾತಂತೇಳಿ ಮಾಡಕತ್ತೀನಿ ನೋಡ್ರಿ. ಈಗ ಬ್ಯಾಸ್ಗಿರೋದ್ರಿಂದ ಏನದು ಮಧ್ಯಾಹ್ನ ಹೊತ್ತು ಬೆಳಗ್ಗೆ ರೊಟ್ಟಿ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ಲೈಟಾಗಿ ಫುಡ್ಡು ತಿನ್ಬೇಕಂತ ಅನಿಸ್ತತಿ. ಆದ್ರೆ ಮತ್ತು ಯಾವಾಗಲೂ ದಿನ ಬರೀ ಅನ್ನ ಚಪಾತಿ ಅದನ್ನು ತಿನ್ಬೇಕಾಕತಿ. ಅದಕ್ಕೋಸ್ಕರ ಇವತ್ತು ರೊಟ್ಟಿ ಮಾಡಕತ್ತೀನಿ. 1 ವಾರ ಆಯ್ತು ನೋಡ್ರಿ ನಾನು ರೊಟ್ಟಿನ ಮಾಡಿಲ್ಲ. ಇವತ್ತು ಬಿಸಿ ರೊಟ್ಟಿ ಮಾಡಿ ತಿಂದ್ರಾತಂತೇಳಿ ಈಗ ಮಾಡಕತ್ತೀನಿ. ನಮ್ಮ ಮನೆಯವರಂತೂ ಬೇಡವೇ ಬೇಡ, ಲೈಟಾಗಿ ಊಟ ಇರಲಿ ರಾತ್ರಿ ಹೊತ್ತಂತಾರೋ. ಆದರೆ ಬೆಳಗ್ಗೆನೂ ಹಂಗೆ ಆಗಿಬಿಡ್ತತಿ, ಬೇಡ ಅಂತಾರೋ. ಮಧ್ಯಾಹ್ನಕ್ಕಂತೂ ಈ ಬಾಕ್ಸಿಗೆ ಸರಿ ಬರೋದಿಲ್ಲ ರೊಟ್ಟಿ ಅಂಥೇಳಿ ಮತ್ತು ಚಪಾತಿನೇ ಮಾಡಿ ಕಳಿಸ್ತಾನೆ. ಸಂಜೆಗೆ ನೋಡ್ರೆ ಏನಾದರೂ ಲೈಟಾಗಿ ಮಾಡಂತಾರೋ. ಹೀಗಾಗಿ ರೊಟ್ಟಿನ ಮಾಡಿಲ್ಲ ನೋಡ್ರಿ ನಾವೀಗ. ಎಷ್ಟು ದಿವಸ ಆಯಿತು, ಅದಕ್ಕೆ ಇವತ್ತರ ಮಾಡಿರಾತಂತೇಳಿ ನೋಡೋಣ ಮುರಿಯಾತೀನಿ. ಇನ್ನು ಬಂದಮೇಲೆ ಅವ್ರು ಏನಂತಾರೋ ಗೊತ್ತಿಲ್ಲ. ಆಯಿತು ರೊಟ್ಟಿ ತಿನ್ನೋನು ಮಾಡಂದ್ರೆ ಮಾಡ್ತೇನೆ, ಇಲ್ಲಂತಂದ್ರೆ ಇಲ್ಲ ನೋಡ್ರಿ. ಯಾಕಂದ್ರೆ ರಾತ್ರಿ ಹೊತ್ತು ಅಷ್ಟೇ ಅವರು ಜಾಸ್ತಿ ಊಟ ಮಾಡೋಂಗಿಲ್ಲ.
ನೋಡು ನಾನು ಕೇಳ್ತೀನಿ ಅವ್ರ ರೊಟ್ಟಿ ಮಾಡು ಅಂತಂದ್ರೆ ಮಾಡ್ತೀನಿ, ಇಲ್ಲಂತಂದ್ರೆ ಇವು ಮುರಿದಿಟ್ಟಿರ್ತಾನಲ್ಲ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಮಾಡಿಬಿಡ್ತೇನೆ ನೋಡ್ರಿ. ಮಧ್ಯಾಹ್ನಕ್ಕೆ ಏನಾರ ಅನ್ನ ಸಾಂಬಾರು ಅಷ್ಟ ಮಾಡಿ ಕಟ್ತೀನಿ, ಬೆಳಗ್ಗೆಗೆ ನಾಷ್ಟಕ್ಕೆ ರೊಟ್ಟಿ ಮಾಡಿಬಿಡ್ತೀನಿ. ಇನ್ನು ಮಧ್ಯಾಹ್ನ ಮುರ್ಕೋಬೇಕಣ್ಣಿ. ಇವತ್ತು ಯಾಕೋ ಮಧ್ಯಾಹ್ನ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ನೋಡ್ರಿ, ಅದಕ್ಕೋಸ್ಕರ ಹಂಗೆ ಬಿಟ್ಟುಬಿಟ್ನಿ, ಎಲ್ಲ ಏನು ಮಾಡಲಿಲ್ಲ. ಹಂಗೆ ಸ್ವಲ್ಪ ಹೊತ್ತು ಫೋನ್ ನೋಡೀನಿ, ಆಮೇಲೆ ಸಾಮಿನೂ ಮಲ್ಕೊಂಡ್ಲು, ನಾನು ಮಲ್ಕೊಂಡ್ಬಿಟ್ನಿ. ಯಾವುದು ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಶುರು ಮಾಡಿದ್ದೀನಿ. ಬರ್ರಿ ಇವಾಗ ರಾತ್ರಿವರೆಗೂ ವೀಡಿಯೋನ ಈಗ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ವೀಡಿಯೋನ ಎಂಡ್ವರೆಗೂ ನೋಡಿರಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡೀನಿ ರೊಟ್ಟಿ ಮಾಡ್ತಾನಂತೇಳಿ. ಸರಿ ಆಯಿತು ಮಾಡಂತಂದ್ರು. ಹಾಗಾಗಿ ಮತ್ತೆ ಮಾಡಕತ್ತು ನೋಡ್ರಿ ಗವಾರಕಾಯಿ ಪಲ್ಯ. ಅವ್ರು ಬ್ಯಾಡ ಅಂದಿರು ನಾಳೆ ಮಾಡ್ಬೇಕಂತ ಅಂದ್ಕೊಂಡು ಸರಿ ಮಾಡೋಣ. ಹೀಗೆಲ್ಲನೂ ಒಂದು ಗವಾರಕಾಯಿಯನ್ನು ಮುರಿದಿಟ್ಟಿದ್ನೆಲ್ಲ ಅವನ್ನೆಲ್ಲ ತೊಳೆದು ಇವಾಗ ಬೇಯಿಸಾಕಿಡಕತ್ತೀನಿ. ಹುರಿದು ಮಾಡ್ರೆ ಇನ್ನೂ ಟೇಸ್ಟ್ ಆಕ್ಕವು. ಆದ್ರೆ ಇವ ಜವಾರಿ ಅಲ್ಲಿವ ಹೈಬ್ರಿಡ್ ಕಡೆ ಎಲ್ಲ ಸಿಗ್ತಾವೆ, ಹಾಗಾಗಿ ಅವು ಹುರಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ವಿಜಲ್ ಕೂಗಿಸ್ಕೊಂಡಿರ್ತೇನೆ ನೋಡ್ರಿ. ಪಾತ್ರೆ ಒಳಗಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಬೇಯಿಸಾಕ, ಅದಕ್ಕಾಗಿ ಒಂದು ಕುಕ್ಕರಲ್ಲಿ ಒಂದು ವಿಜಲ್ ಕೂಗಿಸ್ಕೊಂಡ್ಬಿಟ್ಟಿರ್ತೀನಿ. ಕುಗ್ಸಾಕಿಟ್ಟು ಈ ಕಡೆ ಅದಕ್ಕೆ ಏನೇನು ಬೇಕಲ್ಲ ಅದು ತರಕಾರಿ ಎಲ್ಲ ಕಟ್ ಮಾಡ್ಕೊಳಕತ್ತೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವೆಲ್ಲನೂ. ಹೊಸದ ಚಾಕು ಮತ್ತು ಆಮೇಲೆ ಇದು ಚಾಪಿಂಗ್ ಬೋರ್ಡ್ ಎರಡು ತೊಗೊಂಡು ಬಂದಿದ್ನೆಲ್ಲ ನಾನು ಅದರಲ್ಲೇ ಕಟ್ ಮಾಡತ್ತೇನೆ ನೋಡ್ರಿ. ಈಗ ಚಾಕು ಭಾಳ ಶಾರ್ಪ್ ಐತಿದ, ಹಾಗಾಗಿ ತರಕಾರಿ ಕಟ್ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಬರ್ತೈತಿ. ಮೊದಲಿಂದ ಚಾಕು ನಮ್ಮದು ನೀಟಾಗಿ ಅದು ಕಟ್ ಮಾಡ್ತಿರ್ಲಿಲ್ಲ, ಹಾಗಾಗಿ ನನಗೆ ತರಕಾರಿ ಕಟ್ ಮಾಡೋದಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಈಗ ಇದು ಶಾರ್ಪ್ ಐತಲ್ಲ, ಬೇಗ ಕಟ್ ಮಾಡ್ಬೋದು ನೋಡ್ರಿ. ಎಲ್ಲ ಕಟ್ ಮಾಡಿ ತೆಗ್ದಿಟ್ನಿ. ಇವು 2 ಡಬ್ಬಿ ತೊಳಿವಿದ್ದು ಇವನ್ನೆಲ್ಲನೂ ತೊಳೆದಿಟ್ಟಿದ್ದು ನಾನು ಹಿಂದಿನ ದಿವಸನೇ. ಅವು ಡ್ರೈ ಆಗಿದ್ದು, ಅದರ ಬೆಳಗ್ಗೆಯಿಂದ ನಾನು ಹಿಟ್ಟು ಹಾಕ್ಬೇಕಂತೇಳಿ ಹಾಕೇ ಇರಲಿಲ್ಲ. ಸರಿ ಹಂಗೆ ಮರ್ತು ಬಿಡ್ತಾನೆ ಅಂತೇಳಿ ಈಗೆಲ್ಲ ಹಿಟ್ಟು ಹಾಕಿಡಕತ್ತೀನಿ ನೋಡ್ರಿ. ಗೋಧಿ ಹಿಟ್ಟು ತೊಗೊಂಡು ಬಂದಿದ್ನೆಲ್ಲ ಅದನ್ನು ಹಾಕತ್ತೀನಿ. ಹಂಗೆ ಜೋಳದ ಹಿಟ್ಟನ್ನು ಮನೆಯಾಗಿತ್ತು, ನಮ್ಮ ಮನೆಯವರು ಊರಿಗೆ ಹೋದಾಗ ತೊಗೊಂಡು ಬಂದಿದ್ರು. ಗೋಧಿ ಹಿಟ್ಟು ಜೋಳದ ಹಿಟ್ಟು ಎರಡೂ ತೊಗೊಂಬಂದಿದ್ರು. ಆದರೆ ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ನಾವು ಜಾಸ್ತಿ ಚಪಾತಿ ಮಾಡ್ತೀವಲ್ಲ, ಹಾಗಾಗಿ ಗೋಧಿ ಹಿಟ್ಟು ಬೇಗ ಖಾಲಿ ಆಗಿಬಿಡ್ತು. ಅದಕ್ಕೋಸ್ಕರ ನಾನು ಒಂದು 5 kg ತೊಗೊಂಡು ಬಂದೇನೆ ನೋಡ್ರಿ ಹಿಟ್ಟು. ಮತ್ತು ಊರಿಗೆ ಹೋದು ಅಂದ್ರೆ ಮತ್ತು ಗೋಧಿ ಹಿಟ್ಟು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಇರಲಿ ಅಂತೇಳಿ ತೊಗೊಂಡು ಬಂದೀನಿ ನಾನು. ಇನ್ನು ರಜಾ ಬರ್ತೈತಲ್ಲ, ಹಾಗಾಗಿ ಮನೆಗೆ ಯಾರೋ ಊರಿಂದ ಬಂದ್ರೂ ಬೇಕಾಗ್ತದೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೀನಿ. ಈ ಡಬ್ಬಿಗಳ ನಾನು ತೊಗೊಂಡು 10 ವರ್ಷ ಆಯ್ತು ನೋಡ್ರಿ. ನನ್ನ ಮದುವೆಯಾಗಿ ಬಂದು 1 ತಿಂಗಳೇನು 2 ತಿಂಗಳಾಗಿತ್ತಷ್ಟ ಅವಾಗ ತೊಗೊಂಡೇನಿ. ಅವಾಗಿಂದ ಇವತ್ತಿನವರೆಗೂ ಅವನನ್ನು ಯೂಸ್ ಮಾಡಕತ್ತೀನಿ. ಅನ್ಕೋತಿರ್ತೀನಿ ಚೇಂಜ್ ಮಾಡಬೇಕು, ಭಾಳ ಸರಿ ಬಳಸಬಾರ್ದು ಅಂತೇಳಿ. ಪ್ಲಾಸ್ಟಿಕ್ ಅಲ್ಲ, ಅವ್ನು ಭಾಳ ದಿವಸ ಬಳಸಬಾರ್ದು ಅಂತೇಳಿ. ಆದ್ರೆ ಚಲೋನ ಅದಾವೆ, ಹಾಳಾಗಿಲ್ಲ ಏನಿಲ್ಲ. ಒಡೆದ್ರದು ತೆಗೆದು ಹೊಸವು ತರ್ಬೋದು, ಅವು ಚಲೋನ ಅದಾವೆ ನೋಡ್ರಿ. ಹಾಗಾಗಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅವೇನಾದರೂ ಇನ್ನೂ ಹಾಳಾದ್ರೆ ಅವ್ನು ತೆಗೆದು ಸ್ಟೀಲಿನ ಡಬ್ಬಿನ ಮಾಡಿಬಿಡ್ತೇನೆ ನೋಡ್ರಿ. ಪ್ಲಾಸ್ಟಿಕ್ ಅಂತೂ ಯೂಸ್ ಮಾಡೋದಿಲ್ಲ. ಇನ್ನೆರಡು ಸ್ಟೀಲಿನ ತೊಗೊಂಡು ಬಂದುಬಿಡ್ತೇನೆ. ಈಗ 2 ಡಬ್ಬಿಗೆ ಹಿಟ್ಟು ಹಾಕಿಟ್ನಿ. ಒಂದ್ರಾಗ ಜೋಳದ ಹಿಟ್ಟು, ಒಂದ್ರಾಗ ಗೋಧಿ ಹಿಟ್ಟು ಹಾಕಿ ಎತ್ತಿಟ್ನಿ. ಈ ಕಡೆ ಪಲ್ಯ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಅದು ಪ್ರೆಷರನ್ನು ಹೋಗಿತ್ತು, ಏನು ಬೇಯಿಸಾಕಿಟ್ಟಿದ್ನೆಲ್ಲ ಗವಾರಕಾಯಿ ಅವು ಬೆಂದಿದ್ದು ನೋಡ್ರಿ. ಈಗ ಒಗ್ಗರಣೆ ಹಾಕಕತ್ತೀನಿ. ಸಿಂಪಲ್ ಇದು ಪಲ್ಯ, ಬದ್ನಿಕಾಯಿ ಪಲ್ಯ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಥರನ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಈರುಳ್ಳಿ, ಟೊಮೆಟೊ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಉಪ್ಪು ಇಷ್ಟೆಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ಹಾಕೋ ಬದಲು ನಾವು ಮಸಾಲೆ ಖಾರ ಹಾಕಕತ್ತೇವಂದ್ರೆ ಧನಿಯಾ ಪುಡಿ, ಗರಂ ಮಸಾಲ ಎರಡೂ ಸ್ಕಿಪ್ ಮಾಡ್ಬೋದು. ನಾನು ಬರೀ ಖಾರದ ಪುಡಿನ ಹಾಕೊಂಡಿದ್ದಕ್ಕೆ. ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದರೆ ಅದು ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಖಾಲಿಯಾಗಿತ್ತು, ಹಾಗಾಗಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಫ್ರೈ ಮಾಡಿ ಲಾಸ್ಟಿಗೆ ಬೇಯಿಸಿರುವಂಥ ಗವಾರಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಿಗೆ ಶೇಂಗಾ ಪುಡಿ ಮತ್ತು ಗುರೆಳ್ಳು ಎರಡೂ ನಾನು ಹುರಿದು ಎರಡು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಟ್ಟಿದ್ನಿ. ಅದ ಪೌಡ್ರ್ ಹಾಕ್ಕೊಂಡಿದ್ದೇನೆ ನೋಡ್ರಿ. ಈಗ ಹಾಕಿ ಮಿಕ್ಸ್ ಮಾಡೀನಿ. ಅದು ಪಲ್ಯ ರೆಡಿ ಆಯಿತು. ನಾವು ಆಲ್ರೆಡಿ ಬೇಯಿಸ್ಕೊಂಡಿರ್ತೇವಲ್ಲ ಗವಾರಕಾಯಿ, ಹಾಗಾಗಿ ಜಾಸ್ತಿ ಹೊತ್ತೇನು ನಾವು ಅದು ಫ್ರೈ ಮಾಡುವಂಗಿಲ್ಲ. ಒಂದು ಸ್ವಲ್ಪ ಮಿಕ್ಸ್ ಆದ್ರೆ ಮುಗೀತು, ತೆಗೆದು ಬಿಡ್ಬೋದು. ಪಲ್ಯ ರೆಡಿ ಆಯಿತು. ಈಗ ಹಾಲು ಬಂದಿದ್ದು, ಹಾಲು ಕಾಯ್ಸಾಕಿಟ್ಟು ನೋಡ್ರಿ ಹಿಟ್ಟು. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ನಾನು ರೊಟ್ಟಿ ಮಾಡಕತ್ನಿ. ನಮ್ಮ ಮನೆಯವ್ರು ಇವತ್ತು ಸ್ವಲ್ಪ ಲೇಟಾಗಿ ಬಂದರು, ಬೇಗ ಬರಲಿಲ್ಲ ಅವ್ರು. ಹಾಗಾಗಿ ಅವ್ರು ಬಂದಮೇಲೆ ನಾನು ಮಾಡಕತ್ತಿ ನೋಡ್ರಿ. ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲವ ಮಾಡಿಟ್ರ ರೊಟ್ಟಿ, ಅದಕ್ಕೋಸ್ಕರ ಬಿಸಿ ಬಿಸಿ ರೊಟ್ಟಿನ ತಿಂದ್ರಾತಂತೇಳಿ ಮಾಡಿರಲಿಲ್ಲನ. ಅವ್ರು ಇವತ್ತು 9 ಗಂಟೆಗೆ ಬಂದರು. ನಮ್ಮ ಮನೆಯಾಗಂತೂ ದಿನ 9 ಗಂಟೆಗಂತೂ ಆಲ್ರೆಡಿ ಊಟಾಗಿ ನಮ್ಮದು ಒಂದು 2 ಅವರ್ಸ್ ಆಗಿಬಿಟ್ಟಿರ್ತೈತಿ. ನಮ್ಮ ಮನೆಯವ್ರಂತೂ 7ವರೆಗೆ ಊಟ ಮಾಡಿಬಿಡ್ತಾರೋ. ಆದರೆ ಇವತ್ತು ಮಾತ್ರ ಲೇಟಾಗಿಬಿಡ್ತು ನೋಡ್ರಿ. ಅವ್ರು ಬಂದಮೇಲೆ ನಾನು ರೊಟ್ಟಿ ಮಾಡೀನಿ. ಒಂದೇ ಒಂದು ರೊಟ್ಟಿನ ಕೈಯಿಂದ ಬಡದ್ನೇನೆ. ಆಮೇಲಿಂದ ಎಲ್ಲನೂ ಲಟ್ಸಿನಿ ನೋಡ್ರಿ, ಯಾಕಂದ್ರೆ ಟೈಮನ್ನು ಭಾಳ ಆಗಿತ್ತಲ್ಲ. ಏನು ದಪ್ಪ ದಪ್ಪ ಅಂತ ಸೌಂಡ್ ಮಾಡತ್ತಾರೆ ಇವ್ರು ಅಂತೇಳಿ ಅಂದ್ಗಿಂದಾರ ಅಂತೇಳಿ ನಾನು
ಒಂದು ಸ್ವಲ್ಪನ ಅಗ್ಲಾಗ್ಯವ ಅಂದ್ರೆ ಒಂದು ಇಟೀಟ ಬಡೋದು ಆಮೇಲೆ ಲತ್ತಿಗುಣಿಲೆ ಲಟ್ಟಿಸ್ಬಿಟ್ನಿ. ಲಟ್ಸೋ ರೊಟ್ಟಿ ನಾನು ಒಂದು ಸರಿನೂ ಮಾಡಿರಲಿಲ್ಲ, ಆದ್ರೆ ಇವತ್ತು ಟ್ರೈ ಮಾಡಿ ನೋಡ್ರಿ, ಭಾರಿ ಮಸ್ತ್ ಅದು ರೊಟ್ಟಿ. ನಾನು ಇನ್ನೊಂದು ಸರಿ ವಿಡಿಯೋದಾಗ ಶೇರ್ ಮಾಡ್ತೀನಿ ಯಾವ ರೀತಿ ಲಟ್ಟಿಸಿ ರೊಟ್ಟಿ ಮಾಡ್ಬೋದು ಅಂತೇಳಿ. ಯಾಕಂದ್ರೆ ಸುಮಾರು ಜನಕ್ಕೆ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ, ಹಾಗಾಗಿ ಅಂಥವ್ರಿಗೆ ಯೂಸ್ ಆಗ್ತತಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ನಾನು ತೋರಿಸ್ತೀನಿ. ಇಷ್ಟು ದಿವಸ ನನಗೂ ಬರ್ತಿರಲಿಲ್ಲ, ಹಾಗಾಗಿ ತೋರಿಸಿರಲಿಲ್ಲ. ಇವಾಗ ನಾನು ಕಲ್ತ್ಕೊಂಡೇನಿ, ತೋರಿಸ್ತೇನೆ ನೋಡ್ರಿ. ಇವೆಲ್ಲ ರೊಟ್ಟಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿದಾವೆ. ಇವೆಲ್ಲ ಲಟ್ಟಿಸಿ ಮಾಡೀನಿ ನೋಡ್ರಿ. ನಾನು ಒಂದೇ ಒಂದು ರೊಟ್ಟಿ ನನ್ನ ಕೈಲೇ ಬಡದ್ನಿ. ಇವೆಲ್ಲ ಲಟ್ಟಿಸಿ ಮಾಡಿದ್ದೀನಿ. ಎಷ್ಟೆಷ್ಟು ದೊಡ್ಡ ಆಗಿದಾವೆ ನೋಡ್ರಿ ರೊಟ್ಟಿ. ನನಗೂ ಅದು ಅನಿಸ್ತು, ಇಷ್ಟು ದಿವಸ ಸುಮ್ಮನೆ ನಾನು ಬಡ್ಕೊತ ಕುಂದಿರ್ತೀನಿ, ಇನ್ಮೇಲೆ ಲಟ್ಸಿರ ಆತಂಥೇಳಿ ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಇದೊಂದು ರೊಟ್ಟಿ ನೋಡ್ರಿ ನನ್ನ ಕೈಲೇ ಬಡ್ದಿದ್ದು, ಇನ್ನು ಉಳ್ಕಿದ್ದು ಎಲ್ಲ ಲಟ್ಟಿಸಿದ್ದೀನಿ. ಚಲೋ ಆಗಿದ್ದು ರೊಟ್ಟಿ ಮಾತ್ರ ಸಾಫ್ಟ್ ಆಗಿದ್ದು. ಮಾರನೇ ದಿವ್ಸಕ್ಕೂ ಇದೇ ಥರನ ಸಾಫ್ಟಾಗಿ ಇದ್ದು ನೋಡ್ರಿ. ರೊಟ್ಟಿ ಎಲ್ಲ ಮಾಡಿ ಮುಗಿಸಿನಿ. ಇನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡಬೇಕು ನೋಡ್ರಿ. ಈಗ ಎಲ್ಲರೂ ಊಟ ಮಾಡಕತ್ತೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.